ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೊರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸತ್ಪಾತ್ರದೋಳ್ ದಾನಮಂ ಇಡಬೇಕೀಶ್ವರನಲ್ಲಿ ಭಕ್ತಿರಸವಂ ವಿಶ್ವಾಸವಂ ಸ್ವಾಮಿಯೋಳ್ ಅಂಥೇಳಿ ಸೋಮೇಶ್ವರ ಶತಕದಲ್ಲಿ ಒಂದು ಸುಂದರವಾದಂತಹ ಬೋಧನೆಯನ್ನು ನಮಗೆ ಮಾಡ್ತಾರೆ. ಈ ಸೋಮೇಶ್ವರ ಶತಕದೊಳಗೆ ನಮಗೆ ಏನು ಹೇಳ್ತಾರಂದ್ರೆ, ಎಲ್ಲದರಲ್ಲಿಯೂ ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯ ಯಾವುದಪ್ಪ? ಸತ್ಪಾತ್ರನಾಗುವುದು ಯಾವಾಗಂತಂದ್ರೆ ಮನಸ್ಸು ಬಿಚ್ಚಿ ದಾನ ಧರ್ಮಾದಿಗಳನ್ನು ಮಾಡಿದಾಗ ಅಂತ. ದುಡ್ಡು ಭಾಳ ಮಂದಿ ಕಡೆ ಇರ್ತೈತಿ, ಸಂಪತ್ತು ಭಾಳ ಮಂದಿ ಕಡೆ ಇರ್ತೈತಿ, ಆದರೆ ಅದನ್ನು ದಾನ ಮಾಡುವಂತಹ ಬುದ್ಧಿ ಇರುವುದಿಲ್ಲ. ಸಂಪತ್ತು ಇದ್ದವ ದಾನ ಧರ್ಮಾದಿಗಳನ್ನು ಮಾಡಿದಪ್ಪ ಅಂದ್ರೆ ಸತ್ಪಾತ್ರಕ್ಕೆ ಯೋಗ್ಯನಾಗತಾನ ಅಂತ ಹೇಳ್ತೈತಿ. ಮತ್ತು ಭಕ್ತಿಯನ್ನು ಯಾರ ಮೇಲೆ ಇಡಬೇಕು? ಹೆಂಡತಿ ಮೇಲೆ ಇರಬೇಕು, ಮಕ್ಕಳ ಮೇಲೆ ಇಡಬೇಕು, ಆಸ್ತಿ ಅಂತಸ್ತಿನ ಮೇಲೆ ಇಡಬೇಕು, ಅಧಿಕಾರಿಗಳ ಮೇಲೆ ಇಡಬೇಕು, ನಮ್ಮ ಸಂಪತ್ತಿನ ಮೇಲೆ ಇಡಬೇಕು. ಎದರ ಮೇಲೆ ಭಕ್ತಿ ಇಡಬೇಕಂತಂದ್ರೆ ಈಶ್ವರನ ಮೇಲೆ ಭಕ್ತಿ ಇಡಬೇಕಂತ ನೋಡ್ರಿ. ದೇವರ ಮೇಲೆ ಭಕ್ತಿಯನ್ನು ಇಡಬೇಕು. ದೇವರನ್ನ ನಮ್ಮನ್ನು ರಕ್ಷಣೆ ಮಾಡುವಂಥ ಪರಮಾತ್ಮ, ಅದಕ್ಕಾಗಿ ದೇವರ ಮೇಲೆ ಭಕ್ತಿ ಇರಬೇಕು. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಬಂದ ಕರ್ತೃಬಸವೇಶಯತಿಯೇ ಭಕ್ತಿ ದೀಕ್ಷವ ನೀಡಿ ಸಲಹೆನ್ನನು ಅನ್ನೋರಂಗೆ ಭಕ್ತಿ ಅನ್ನೋದೈತಲ್ಲ, ಇದು ಬಹಳ ದೊಡ್ಡದು. ಹಂಗಂದ್ರೆ ಭಕ್ತಿ ಅಂದ್ರೆ ಒಂದು ಸಾರಿ ಹೇಳಿದೆ ನಿಮಗನ, ಪ್ರೀತಿ. ಎಂಥ ಪ್ರೀತಿ ಅಂದ್ರೆ ನಿಷ್ಕಾಮವಾದಂಥ ಪ್ರೀತಿ, ಅದ ಭಕ್ತಿ. ಯಾರ ಮೇಲೆ ಇಡೋದಪ್ಪ ಅಂದ್ರೆ ದೇವರ ಮೇಲೆ ಇಡೋದು. ವಿಶ್ವಾಸವಂ ಸ್ವಾಮಿಯೋಳ್ ಅಂತ ಹೇಳಿದರು. ನಿನ್ನ ಗುರುವಿನ ಮೇಲೆ ನೀ ವಿಶ್ವಾಸ ಇಡಬೇಕು ನೋಡು. ವಿಶ್ವಾಸ ಅಂದ್ರೆ ನಂಬಿಕೆ. ಇದು ಬಹಳ ದೊಡ್ಡ ಗುಣ ರೀ. ಹೇಳ್ತಾನೆ ಸರ್ವಜ್ಞ ಏನಂದ್ರೆ, ದುಂಬೆಗಿಂ ಕಪ್ಪಿಲ್ಲ, ನಿಂಬೆಗಿಂ ಹುಳಿಯಿಲ್ಲ, ಶಂಭುಕಿಂ ದೇವರಿಲ್ಲ, ನಂಬಿಕೆಗಿಂ ಬೇರೆ ಗುಣವಿಲ್ಲ ಸರ್ವಜ್ಞ ಅಂತ ಹೇಳಿದಂಗೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಆ ಸದ್ಗುರುವಿನ ಮೇಲೆ ವಿಶ್ವಾಸವನ್ನು ಇಡಬೇಕು. ಇಲ್ಲಿ 3 ವಿಷಯ ಹೇಳಿದರು ಅವರು. ಏನಂದ್ರೆ, ದಾನ ಧರ್ಮಾದಿಗಳನ್ನು ಮಾಡು, ದೇವರ ಮೇಲೆ ಭಕ್ತಿಯನ್ನು ಮಾಡು, ಸದ್ಗುರುವಿನ ಮೇಲೆ ವಿಶ್ವಾಸವನ್ನಿಡು. ಇದನ್ನು 3 ನೀ ಮಾಡ್ಕೋತ ಹೋದೆ ಅಂದ್ರೆ ನಿನ್ನ ಜನ್ಮ ಸಾರ್ಥಕ ಆಗ್ತೈತಿ. ಎಷ್ಟು ಗಳಿಸಿದಾನಪ್ಪ ಅಂದ್ರೂ ಅವ ಒಂದು ದಿವಸ ಬಿಟ್ಟು ಹೋಗವನ. ಏನೂ ಗಳಿಸಿಲ್ಲಪ್ಪ ಅಂದ್ರೂ ಅವ ಒಂದು ದಿವಸ ಬಿಟ್ಟು ಹೋಗವನ. ಎಷ್ಟು ಪಾಪ ಮಾಡಿದಾನಪ್ಪ ಅಂದ್ರೆ ಬಿಟ್ಟು ಹೋಗ್ಕಾನ, ಪುಣ್ಯ ಮಾಡಿದಾನಂದ್ರೆ ಬಿಟ್ಟು ಹೋಗ್ಕಾನ. ಅದಕ್ಕೆ ಹೋಗೋದ್ರೊಳಗೆ ಒಂದಿಷ್ಟು ಚಲೋ ಕೆಲಸ ಮಾಡಿ ಹೋಗಬಾರ್ದು. ಯಾಕೆ ಅಂತ, ದಾನ ಧರ್ಮ ಯಾಕೆ ಮಾಡಬಾರ್ದು? ದೇವ್ರ ಮೇಲೆ ಭಕ್ತಿಯನ್ನು ಯಾಕೆ ಮಾಡಬಾರ್ದು? ಗುರುವಿನ ಮೇಲೆ ಯಾಕೆ ವಿಶ್ವಾಸವನ್ನು ಇಡಬಾರ್ದು ಅಂಥೇಳಿ ನನ್ನ ಹೃದಯದೊಳಗೆ ಒಂದು ಪ್ರಶ್ನೆ ಮೂಡ್ತಾವೆ. ಅದಕ್ಕೆ ಈ 3 ಗುಣಗಳನ್ನು ನಮ್ಮೊಳಗೆ ನಾವು ಅಳವಡಿಸಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಶಟಸ್ಥಳ ಚಕ್ರವರ್ತಿಗಳು ಅಂತ ಅನಿಸ್ಕೊಂಡ್ರು ಅಲ್ಲಮ್ಮ ಪ್ರಭುದೇವರು. ಅವರು ತೇರದಾಳ ಗ್ರಾಮಕ್ಕೆ ಬಂದು ಎಷ್ಟೋ ದಿವಸ ಇದ್ದರು. ಅದಕ್ಕಾಗಿ ಆ ಅತನಿ ಹತ್ತಿರ ಬರುವಂತಹ ತೇರದಾಳ ಒಂದು ಪುಣ್ಯಕ್ಷೇತ್ರನ ಆಗಿತ್ತು. ಅದ ಊರೊಳಗೆ ತೇರದಾಳದೊಳಗೆ ಹಿರೇಮಠದ ಗಂಗಾಧರ ಅಯ್ಯನವರು ಅಂಥೇಳಿ ಪಟ್ಟಾಧಿಕಾರಿಗಳಿದ್ದರು. ಆ ಹಿರೇಮಠದ ಪಟ್ಟಾಧಿಕಾರಿಗಳವರು, ಅವರ ಹೆಸರು ಗಂಗಾಧರಯ್ಯನವರು. ಅವರು ಅಥಣಿ ಶಿವಯೋಗಿಗಳ ಮೇಲೆ ಭಾಳ ಭಕ್ತಿ ಇದ್ದರು. ಅಥಣಿ ಶಿವಯೋಗಿಗಳ ಹಂತಕ್ಕೆ ಮೇಲಿನ ಮೇಲೆ ಹೋಗಿ ಅವರ ದರ್ಶನ ಆಶೀರ್ವಾದ ಪಡ್ಕೊಂಡು ಅವರ ಅಮೃತವಾಣಿಯನ್ನು ಕೇಳಿ
ಆತ್ಮಾವಲೋಕನವನ್ನು ಮಾಡ್ಕೊಂಡು ಬರ್ತಿದ್ರು ಅವರು ಇರ್ತಿದ್ರು ತೀರ್ದಾಳದಾಗ. ಆದರೆ ಅವರ ಮನಸ್ಸು ಮಾತ್ರ ಶಿವಯೋಗಿಗಳ ಕಡೆನೇ ಯಾವಾಗೂ ಇರ್ತಿತ್ತು. ಒಂದು ದಿವಸ ಆ ಗಂಗಾಧರ ಪಟ್ಟಾಧಿಕಾರಿಗಳಿಗೆ ಮನಸ್ಸಿನೊಳಗೆ ಸಂಕಲ್ಪ ಬಂತು. ಏನಂದರೆ, ನಮ್ಮೂರಾದಂಥ ತೀರ್ದಾಳಕ್ಕೆ ಒಂದು ದಿವಸ ಶಿವಯೋಗಿಗಳನ್ನು ಕರ್ಕೊಂಡು ಬಂದು ಅವರ ನೇತೃತ್ವದೊಳಗನ ಬಸವ ಪುರಾಣವನ್ನು ಹೇಳಬೇಕು ಅಂಥೇಳಿ ಅವ್ರ ಮನುಷ್ಯನ್ಯಾಗ ಹೇಳಿಸ್ಬೇಕಂತ ಇಚ್ಛಾ ಬಂತು. ಆವಾಗ ಮಹಾ ತಪೋನಿಧಿಗಳಾದಂಥ ಶಿವಯೋಗಿಗಳು ಇಲ್ಲಿ ಬಂದ್ರೆ ನಮ್ಮ ಊರು ಪಾವನ ಆಗತೈತೆ ಅಂಥೇಳಿ ಊರಾಗಿನ ಮಂದಿಗೆಲ್ಲರಿಗೂ ಕೂಡಿಸಿ ಹೇಳಿದ್ರೆ ಈ ವಿಷಯವನ್ನು. ತೀರ್ದಾಳದ ಜನ ಭಾಳ ಸಂತೋಷ ಆದರು. ಯಪ್ಪ, ಅಂಥ ಪುಣ್ಯಾತ್ಮರು ಇಲ್ಲಿ ಬರ್ತಾರಪ್ಪ ಅಂದ್ರೆ ನಾವೆಲ್ಲರೂ ಸಹಿತ ಟಾಂಕ ಕಟ್ಟಿ ನಿಂತು ಸೇವಾ ಮಾಡ್ತೀವಿ. ಮಹಾತ್ಮರು ಶಿವಯೋಗಿಗಳು ನಮ್ಮ ಊರಿಗೆ ಬರ್ತಾರಂದ್ರೆ ನಮ್ಮೂರೊಳಗೆ ಅವರು ತಪೋನುಷ್ಠಾನವನ್ನು ಮಾಡ್ತಾರಂದ್ರೆ ನಮ್ದು ಎಂಥ ಪುಣ್ಯ ಇರಬೇಕು. ಅದಕ್ಕೆ ಅವರನ್ನು ಕರ್ಕೊಂಡು ಬರೋ ಜವಾಬ್ದಾರಿ ನಿಮ್ಮದು, ಮನಸಾರೆ ಸೇವಾ ಮಾಡೋದು ನಂಬುದು ಅಂತ ಹೇಳ್ಕಾರ. ಊರಾಗಿನ ಜನ ಎಲ್ಲರೂ ಸಹಿತ ಭಾಳ ಸಂತೋಷದಿಂದ ಒಪ್ಪಿಗೆ ಕೊಟ್ಟರು. ದಯಾನಿಧಿಯಾದಂತಹ ಪರಶಿವನೇ ಶಿವಯೋಗಿಯಾಗಿ ಭೂಮಿಗೆ ಇಳಿದು ಬಂದಾನ. ಅಂಥದ್ರೊಳಗೆ ಅಂತಹ ಪರಮಾತ್ಮನ ಸ್ವರೂಪರಾದಂತಹ ಶಿವಯೋಗಿಗಳು ನಮ್ಮ ಊರಿಗೆ ಬರ್ತಾರಂಥೇಳಿ ಊರಾಗಿನ ಜನ ಎಲ್ಲರೂ ಬಹಳ ಸಂತೋಷಪಟ್ಟರು. ಪಟ್ಟದ ದೇವರಿಗೆ ಹೇಳ್ತಾರೆ ಏನಂದ್ರೆ, ಮಠದ ಕುದುರೆಯನ್ನು ತೊಗೊಂಡು ಹೋಗ್ತಿರೋ ಅಥವಾ ನಿಮಗೆ ಒಂದು ಚಕ್ಕಡಿಯನ್ನು ಡಮನಿಗೆ ಚಕ್ಕಡಿ ತಯಾರು ಮಾಡಿಕೊಡೋಣ ಅಂತ ಕೇಳಿದರು. ಪಟ್ಟಾಧಿಕಾರಿಗಳು ಹೇಳ್ತಾರೆ, ಗಂಗಾಧರಯ್ಯನವರು ಗುರುವಿನ ಹಂತಕ್ಕೆ ಹೋಗಬೇಕಾದ್ರೆ, ಮಹಾತ್ಮರನ್ನ ಕರುಣೆ ಪಡ್ಕೋಬೇಕಾದ್ರೆ ಕುದುರೆ ಗಾಡಿ ತೊಗೊಂಡು ಹೋಗಬಾರ್ದು, ನಡ್ಕೋತ ಹೋಗ್ಬೇಕಂಥೇಳಿ ಪಟ್ಟಾಧಿಕಾರಿಗಳು ಏನು ಮಾಡಿದ್ರಂದ್ರೆ, ತೀರ್ದಾಳದಿಂದ ನಡ್ಕೋತನ ಅಥಣಿಗೆ ಹೊಂಟರು. ನಡಕ್ಕೆ ಕೃಷ್ಣಾ ನದಿ ಇತ್ತು, ಅದನ್ನೂ ದಾಟಿದರು. ಅಲ್ಲೇ ಸ್ನಾನಾದಿಗಳನ್ನು ಮಾಡಿ ಸಂಜನಗುಡದ ಅಥಣಿ ಗಚ್ಚಿನ ಮಠಕ್ಕೆ ಹೋಗಿ ತಲುಪಿದರು. ಹೋಗುವಾಗ ಏನು ಮಾಡಿದ್ರಂದ್ರೆ, ಕಾಯಿ ಕರ್ಪೂರ ಹಣ್ಣುಗಳನ್ನು ತೊಗೊಂಡು ಹೋಗಿದ್ದರು. ಶಿವಯೋಗಿಗಳನ್ನು ನೋಡಿದವರ ಅವರ ಪಾದದ ಹಂತಕ್ಕೆ ಅವನ್ನೆಲ್ಲ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಶಿವಯೋಗಿಗಳು ಕೇಳ್ತಾರೆ ಪಟ್ಟಾಧಿಕಾರಿಗಳ, ಇವತ್ತೇನು ವಿಶೇಷ, ಕಾಯಿ ಕರ್ಪೂರ ತೊಗೊಂಡು ಬಂದಿರಲ್ಲ ಅಂತ ಕೇಳ್ತಾರೆ. ಆವಾಗ ಬುದ್ಧಿ ಬಸವೇಶ್ವರರ ಮಹಿಮೆಯನ್ನು ಅರಿತುಕೊಳ್ಳಬೇಕಂತ ಹೇಳಿ ನಿಮ್ಮನ್ನು ತೀರ್ದಾಳ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಆ ಮಹಾಮಹಿಮನ ಪುರಾಣವನ್ನು ಪ್ರಾರಂಭ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಮಂತ್ರನ ಕೊಡಬೇಕಂಥೇಳಿ ಬಂದನಿ. ಖಾಲಿ ಕೈನಿಂದ ಹೋಗಬಾರ್ದು, ರಕ್ತ ಸಿಕ್ತ ಹಸ್ತದಿಂದ ಹೋಗಬಾರ್ದು. ಅದಕ್ಕೆ ಕಾಯಿ ಕರ್ಪೂರಗಳನ್ನು ತೊಗೊಂಡು ಬಂದೀನಿ, ದಯಮಾಡಿ ತಾವು ಆಗಮಿಸಬೇಕು ತೀರ್ದಾಳಕ್ಕೆ ಅಂತ ವಿನ್ನಹವನ್ನು ಮಾಡಿದರು. ಆವಾಗ ಪಟ್ಟಾಧಿಕಾರಿಗಳಿಗೆ ಹೇಳ್ತಾರೆ, ಹೇಳ್ರಿ ಪಟ್ಟಾಧಿಕಾರಿಗಳು, ಸಾಕು ನಮಸ್ಕಾರ ಮಾಡೋದು, ಹೇಳ್ರಿ. ನಮ್ಮ ಕಲ್ಯಾಣದಪ್ಪ ತನ್ನ ಕಾರ್ಯವನ್ನು ತನ್ನಷ್ಟಕ್ಕೆ ತಾನೇ ಮಾಡ್ಕೊಳ್ತಾನೆ, ಪ್ರಾರಂಭ ಮಾಡ್ರಿ ನೀವು. ನಾ ಏನು ಪುರಾಣ ಹೇಳಾವೇನ ಅಂತ ಸರಳ ಭಾಷೆ ಒಳಗೆ ಹೇಳ್ತಾರೆ. ನಾ ಏನು ಪುರಾಣದು ಹೇಳಾವನ, ಕಲ್ಯಾಣದಪ್ಪ ಅಂತ ನೋಡ್ರಿ. ಬಸವಣ್ಣನವ್ರ ಹೆಸರು ಸಹಿತ ತಗೊಳ್ತಿರ್ಕಿಲ್ಲ, ಕಲ್ಯಾಣದಪ್ಪ ತನ್ನ ಕಾರ್ಯವನ್ನು ತಾ ಮಾಡ್ಕೋತಾನೆ. ಆವಾಗ ಪಟ್ಟಾಧಿಕಾರಿ ಹೇಳ್ತಾರೆ, ಹಾಗಲ್ರಿ ಬುದ್ಧಿ, ಪುರಾಣ ಪ್ರಾರಂಭವಾಗೋ ದಿವಸ ತಾವು ಅಲ್ಲಿದ್ದರೆ ತಮ್ಮಿಂದ ಪುರಾಣ ಆರಂಭ ಆದ್ರೆ ಭಾಳ ಸಂತೋಷ ಆಗ್ತೈತಿ ನನಗಾಗಲಿ ಅಲ್ಲಿದ್ದಂಥ ಭಕ್ತರಿಗೆ ಅಂತ ಹೇಳ್ತಾರೆ. ಆವಾಗ ಶಿವಯೋಗಿಗಳು ಹೇಳ್ತಾರೆ, ಈಗ ಸ್ನಾನದ ವೇಳೆಯಾಗಿದೆ, ನೀವು ಸ್ನಾನ ಮಾಡಿರಿ, ಪೂಜಾ ಊಟಾದಿಗಳನ್ನು ಮಾಡಿರಿ, ಪ್ರಸಾದ ತೋರಿ, ಮುಂದೆ ಏನಾಯ್ತೋ ನೋಡೋಣ ಅಂತ ಹೇಳಿಕಾರ ಪಟ್ಟಾಧಿಕಾರಿಗಳನ್ನು ಸ್ನಾನಕ್ಕೆ ಕಳಿಸಿ ತಾವು ಶಿವಯೋಗಿಗಳು ಸ್ನಾನಕ್ಕೆ ಹೋಗ್ತಾರೆ. 2-3 ದಿವಸ ಪಟ್ಟಾಧಿಕಾರಿಗಳು ಅಲ್ಲೇ ಉಳಿತಾರೆ. ಒಂದು ದಿವಸ ಪಟ್ಟಾಧಿಕಾರಿಗಳನ್ನು ಹಂತಕ್ಕೆ ಕರ್ಕೊಂಡು ಏನು ಹೇಳ್ತಾರಂತಂದ್ರೆ, ನೋಡ್ರಪ್ಪ, ಅಲ್ಲಮ್ಮ ಪ್ರಭು ದೇವರ ಗುಡಿ ಏನೈತಲ್ಲ ನಿಮ್ಮೂರೊಳಗೆ ತೀರ್ದಾಳದೊಳಗೆ, ಆ ಅಲ್ಲಮ್ಮ ಪ್ರಭುವಿನ ಗುಡಿ ಒಳಗೆ
ಮಹಾನುಭಾವರಾದಂಥ ಕಲ್ಯಾಣದಪ್ಪನ ಒಂದು ಪುರಾಣವನ್ನು ನೀವು ಆರಂಭ ಮಾಡಿರಿ. ಪುರಾಣ ನಡೆದ ಸಮಯದೊಳಗೆ ನಾ ಏನು ಮಾಡ್ತೇನೆಂದ್ರೆ, ಅಲ್ಲಿ ಸ್ವಲ್ಪ ದಿವಸ ಆದರೂ ಸಹಿತ ಬಂದು ಹೋಗ್ತೀನಿ ಅಂತೇಳಿ ಅಪ್ಪನಿಗೆ ಕೊಟ್ಟು, ಸ್ವತಃ ತಾವ ಬರೆದಂತಹ ಬಸವ ಪುರಾಣವನ್ನು ಗಂಗಾಧರ ಪಟ್ಟದೇವರ ಕೈಯೊಳಗೆ ಕೊಟ್ಟ ಆಶೀರ್ವಾದವನ್ನು ಮಾಡ್ತಾರೆ. ಆವಾಗ ಊರಾಗಿನ ಜನ ಭಾಳ ಸಂತೋಷ ಪಡ್ತಾರೆ. ಪಟ್ಟದೇವರು ಹೇಳಿದಂತಹ ಮಾತನ್ನು ಕೇಳಿ ಅಲ್ಲೇ ಇರುವಂಥ ಕಾಲತಿಪ್ಪಿ ಅನ್ನುವಂಥ ಪುಣ್ಯಾತ್ಮರ ತೋಟದೊಳಗೆ ಶಿವಯೋಗಿಗಳಿಗೆ ಇರಾಕ ವ್ಯವಸ್ಥೆ, ಸ್ನಾನ ಪೂಜಾದಿಗಳಿಗೆ, ಪ್ರಸಾದಕ್ಕೆ, ವಿಶ್ರಾಂತಿ ವ್ಯವಸ್ಥೆ ಮಾಡಿಸ್ತಾರೆ. ಶಿವಯೋಗಿಗಳು ಬರ್ತಾರಂತ ಹೇಳ್ತಾರೆ. ಬಹಳ ಸಂತೋಷದಿಂದ ಎಲ್ಲರೂ ಸಹಿತ ಏನು ಮಾಡ್ತಾರಂದ್ರೆ, ಸಂತೋಷ ಪಡ್ತಾರೆ. ಆವಾಗ ಅವರಿಗೆ ಮಾತು ಕೊಟ್ಟಂಗೆ 1ನೇ ತಾರೀಕು ಶುಕ್ರವಾರ ಮಾರ್ಚ್ ತಿಂಗಳು 1884 ದ್ವಿತೀಯ ಶಂಭು ಅನಿಸಿದಂತಹ ಬಸವೇಶ್ವರರ ಒಂದು ಪುರಾಣವನ್ನು ಅಲ್ಲಿ ಆರಂಭ ಮಾಡ್ತಾರೆ. ಎಲ್ಲರೂ ಸಹಿತ ಬಹಳ ಸಂತೋಷದಿಂದ ಆ ಪುರಾಣಕ್ಕೆ ಆಗಮಿಸ್ತಿರ್ತಾರೆ. ತೇರ್ದಾಳದ ಜನ ಮತ್ತು ಚಕ್ಕಡಿ ಡಮಣಿಗೆ ಕಟ್ಟಿಸಿಕೊಂಡು ಅಥಣಿಗೆ ಹೋಗಿ ಶಿವಯೋಗಿಗಳಿಗೆ ಸಾಷ್ಟಾಂಗ ಮಾಡಿ, ಯಪ್ಪ ತಾವು ಬರಬೇಕಂತೇಳಿ ಮತ್ತೆ ಭಿನ್ನ ಮಾಡಿದ ಕೂಡಲೇ ಶಿವಯೋಗಿಗಳು ಏನು ಮಾಡ್ತಾರಂದ್ರೆ ಬಸವ ಪುರಾಣಕ್ಕೆ ಬರ್ತಾರೆ. ಅಲ್ಲಿ ಏನು ಮಾಡಿರ್ತಾರಪ್ಪ ಅಂತಂದ್ರೆ, ಒಂದು ಸಭಾಮಂಟಪ ಮಾಡಿ ಅದರೊಳಗೆ ಬಸವೇಶ್ವರರ ಒಂದು ಭಾವಚಿತ್ರ, ಇನ್ನೊಂದು ಅಥಣಿ ಶಿವಯೋಗಿಗಳ ಭಾವಚಿತ್ರ, ಮಧ್ಯದೊಳಗೆ ಪುರಾಣ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆವಾಗ ಕೆಲವು ಜನ ಅಂತಿರ್ತಾರೆ ಏನಂದ್ರೆ, ಸಾಕ್ಷಾತ್ ಬಸವೇಶ್ವರ ಅಥಣಿಯ ಶಿವಯೋಗಿಯಾಗಿ ಜನ್ಮವನ್ನು ತಾಳಿ ಬಂದಾನ, ತನ್ನ ಮಹಿಮೆಯನ್ನು, ತನ್ನ ಪವಾಡಗಳನ್ನು ತನ್ನ ಬಾಯಿಂದನೇ ಹೇಳಿದರೆ ಎಷ್ಟು ಆನಂದ ಆಗ್ಬೋದು ಅಂತೇಳಿ ತಿಳ್ಕೊಂಡು ಎಲ್ಲರೂ ಸಹಿತ ಬಹಳ ಸಂತೋಷದಿಂದ ಅಲ್ಲಿ ಜನ ಕೂಡ್ತಿರ್ತಾರೆ. ಶಿವಯೋಗಿಗಳು ಭಕ್ತರಿಗೆ ಮಾತು ಕೊಟ್ಟಂಗೆ ಪುರಾಣ ಆರಂಭ ಆಗಿ ಸ್ವಲ್ಪ ದಿವಸಕ್ಕೆ ಅಲ್ಲಿ ಬರ್ತಾರೆ. ಎಲ್ಲರೂ ಸಹಿತ ನಿಶಬ್ದವಾಗಿ ಶಿವಯೋಗಿಗಳ ದರ್ಶನವನ್ನು ಪಡಿತಿರ್ತಾರೆ. ಬಸವ ಪುರಾಣವನ್ನು ಬಹಳ ಭಕ್ತಿಯಿಂದ ಆಲಿಸ್ತಿರ್ತಾರೆ. ಪ್ರತಿ ದಿವಸವೂ ಸಹಿತ ಪುರಾಣ ಮಂಗಲ ಆದ ಕೂಡಲೇ ಶಿವಯೋಗಿಗಳನ್ನು ಕರ್ಕೊಂಡು ಅಲ್ಲಿ ಕಾಲತಿಪ್ಪಿ ಅವರ ತೋಟಕ್ಕೆ ಕಂದೀಲು ಹಿಡ್ಕೊಂಡು ಕೆಲವು ಜನ ಭಕ್ತರು ಅವರನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಆ ಪುರಾಣ ನಡೆದಂತಹ ಅಲ್ಲಮ ಪ್ರಭುದೇವರ ಗುಡಿ ಮತ್ತು ಕಾಲತಿಪ್ಪಿಯವರ ತೋಟದ ನಡಕ್ಕೆ ಒಂದು ಸಿದ್ದೇಶ್ವರ ಗುಡಿ, ಹಳಿ ಕಾಲದ ಗುಡಿ, ಸಿದ್ದೇಶ್ವರ ಗುಡಿ ಹತ್ತಿತ್ತು. ಸಿದ್ದೇಶ್ವರ ಗುಡಿ ಒಳಗನ ದಾಟಿ ಹೋದ್ರೆ ಶಿವನ ದರ್ಶನವೂ ಆಗ್ತಿತ್ತು. ಸಿದ್ದೇಶ್ವರ ಗುಡಿ ಒಳಗೆ ಬೇಡಪ್ಪ ಅಂದ್ರೆ ಸಿದ್ದೇಶ್ವರ ಗುಡಿಯನ್ನು ಬಲಭಾಗಕ್ಕೆ ಮಾಡ್ಕೊಂಡು ಅಲ್ಲೇ ಒಂದು ದಾರಿ ಒಳಗೆ ದಾಟಿ ಹೋದರೂ ನಡೀತಿತ್ತು. ಒಂದು ದಿವಸ ಏನಾಯ್ತು ಅಂತಂದ್ರೆ, ಶಿವಯೋಗಿಗಳು ಹಿಂದಿಂದ ಅದಾರ, ಮುಂದೆ ಕಂದೀಲನ್ನು ಹಿಡ್ಕೊಂಡು ಭಕ್ತರು ಕಳಸವ್ರು ಕರ್ಕೊಂಡು ಹೊಂಟಾರೆ. ಹೋಗೋ ಸಮಯದೊಳಗೆ ಏನಾಗ್ಬಿಡ್ತಂದ್ರೆ, ಅವ್ರನ್ನ ಕರ್ಕೊಂಡು ಹೋದಂಥ ಭಕ್ತರು ಗುಡಿಯನ್ನು ಬಲಭಾಗಕ್ಕೆ ಮಾಡಿಕೊಂಡು ದಾರಿ ಹಿಡಿದ್ರು. ಶಿವಯೋಗಿಗಳು ಏನು ಮಾಡಿಬಿಟ್ರಪ್ಪ ಅಂದ್ರೆ, ನೇರವಾಗಿ ಗುಡಿ ಒಳಗನ ಪ್ರವೇಶ ಮಾಡಿಬಿಟ್ರು ಸೀದಾ. ಸ್ವಲ್ಪ ಮುಂದೆ ಹೋದ ಕೂಡಲೇ ಹಿಂದೆ ಕಡಾಮಿಗೆಗಳ ಒಂದು ಸಪ್ಪಳ ಬರ್ತಿತ್ತಲ್ಲ, ಅದು ಕೇಳಲಿಲ್ಲ. ಯಾಕೆ ಸಪ್ಪಳ ಬರವಲ್ತಂತ ಹೇಳಿಕಾರ ಕಳಸ ಕರ್ಕೊಂಡು ಹೊಂಟಂಥ ಭಕ್ತರು ಹೊಳ್ಳಿ ನೋಡೋ ಮಟ್ಟ ಅಂದ್ರೆ ಶಿವಯೋಗಿಗಳು ಇಲ್ಲ. ಹಂಗಂದ್ರೆ ಶಿವಯೋಗಿಗಳು ಗುಡಿ ಒಳಗಿಂದ ದಾಟಿದಾರಕ್ಕ ಅಂತಂತ ಹೇಳಿಕಾರ ಮತ್ತೆ ಹೊಳ್ಳಿ ಬಂದು ಕಂದೀಲು ಹಿಡ್ಕೊಂಡು ಹೋಗೋ ಮಟ್ಟ ಅಂದ್ರೆ ಆ ಸಿದ್ದೇಶ್ವರನ ಮುಂದೆ ಸಾಕ್ಷಾತ್ ಶಿವಯೋಗಿಗಳು ನಿಂತಾರ. ಅವ್ರ ಎದುರಿಗೆ ಒಂದು ಘಟ್ಟ ಸರ್ಪ ಹಿಡಿ ತಕ್ಕೊಂಡು ನಿಂತು ಬಿಟ್ಟೈತಿ. ನೋಡಿದ್ರೆ ಅದನ್ನು ನೋಡಿ ಮೈ ರೋಮಾಂಚನ ಆಯ್ತು ಎಲ್ಲರಿಗೂ. ಆ ಸರ್ಪಕ್ಕೆ ಹೇಳ್ತಾರೆ ಏನಂತಂದ್ರೆ, ಶಿವಾಭರಣವೇ ದಾರಿಯನ್ನು ಬಿಡು,
ಈಗ ಇಂಥ ಹೊತ್ತಿನೊಳಗೆ ಯಾಕೆ ಇಲ್ಲಿ ಬಂದಿ ಅಂತ ಅದಕ್ಕೆ ಕೇಳಕತ್ತಾರ. ಅಷ್ಟರೊಳಗೆ ಘಟಸರ್ಪ ಏನು ಮಾಡಿತಪ್ಪ ಅಂದ್ರೆ ಶಿವಯೋಗಿಗಳ ಕಡೆ ಹಂತಕ್ಕೆ ಬಂದು ಅವ್ರ ಕಾಲ ಮೇಲೆ ಬಿದ್ದ ಹೊಳ್ಯಾಡಕತ್ತಂತ ನೋಡ್ರಿ. ಶಿವಯೋಗಿಗಳಂತಾರ, ಏನಿದು ತಾವು ಶಿವನಿಗೆ ಆಭರಣವಾಗಿರುವಿರಿ, ತಾವು ದೊಡ್ಡವರು, ಶಿವ ನನ್ನ ಪಾದ ಮುಟ್ಟದಿರಿ ಅಂತ ಹೇಳಿಕಾರ ಆ ಸರ್ಪಕ್ಕೆ ಕೈ ಮುಗಿಯಾಕತ್ತಾರಂತ ನೋಡ್ರಿ. ಕೈ ಮುಗಿದ ಆ ಸರ್ಪದ ತಲೆ ಮೇಲೆ ಕೈಯಾಡಿಸಿ, ನೀವು ದೊಡ್ಡವರು, ನಮ್ಮ ಪಾದಕ್ಕೆ ನೀವು ಬೀಳಬಾರ್ದು, ನೀವು ಪರಮಾತ್ಮನ ಸೇವೆಯನ್ನು ಮಾಡುವಂಥ ಪುಣ್ಯಾತ್ಮರು ಅಂಥೇಳಿ ಆ ಹೆಡಿ ಮೇಲೆ ಕೈಯಾಡಿಸಿರಂಥ ಆ ಘಟ ಸರ್ಪ ದಾಟಿ ಶಿವಲಿಂಗದ ಕಡೆ ಹೋಗಿ ಅದೃಶ್ಯವಾಗಿ ಬಿಡ್ತಂತ. ಅದನ್ನು ನೋಡಿ ಎಲ್ಲರಿಗೂ ಆನಂದ ಭಾಷ್ಪಗಳು ಸುರಿಯಾಕತ್ತಾವ. ಅದೆಂಥ ಪುಣ್ಯಾತ್ಮರಪ್ಪ ಈ ಶಿವಯೋಗಿಗಳಂತ ಹೇಳ್ತಾರೆ, ಭಾಳ ಸಂತೋಷ ಪಡ್ತಾರೆ. ಈ ಸುದ್ದಿ ಮತ್ತು ಹಂಗೆ ಸುತ್ತು ಎಲ್ಲ ಕಡೆ ಹಬ್ಬತತಿ. ಆವಾಗ ಬಸವ ಪುರಾಣಕ್ಕೆ ದುಪ್ಪಟ್ಟಾದ್ರೆ ಬರೋ ಜನ, ಬಸವ ಪುರಾಣ ಕೇಳಾಕೆ ಬಂದವರಿಗೆ ದರ್ಶನ ಕೊಡೋದು, ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು, ಅವರ ಮನಸ್ಸು ಸಮಾಧಾನ ಮಾಡೋದು. ಶಿವಯೋಗಿಗಳಿಗೆ ಏನಾತಪ್ಪ ಅಂತಂದ್ರೆ ತಮ್ಮ ಲಿಂಗ ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಸಹಿತ ಸಮಯ ಇಲ್ಲದಾರದಂಥ ಪರಿಸ್ಥಿತಿ ಬಂತು. ಆವಾಗ ಪಟ್ಟಾಧಿಕಾರಿಗಳನ್ನು ಕರೆದು ಶಿವಯೋಗಿಗಳು ಹೇಳ್ತಾರೆ, ಪಟ್ಟಾಧಿಕಾರಿಗಳೇ, ಇಲ್ಲಿ ಏನಾಗಕತ್ತೈತಿಪ್ಪ ಅಂತಂದ್ರೆ ನನ್ನ ಒಂದು ಲಿಂಗ ಅನುಷ್ಠಾನಕ್ಕೆ ತೊಂದರೆ ಆಗಕತ್ತೈತಿ, ಅದಕ್ಕೆ ನಾವಿನ್ನು ಅಥಣಿಗೆ ಹೋಗುತ್ತೀವಿ ಅಂತ ಹೇಳ್ತಾರೆ. ಆವಾಗ ಕಲ್ಯಾಣದ ಅಪ್ಪನವರು ತಮ್ಮ ಕಾರ್ಯವನ್ನು ತಾಮ ಮಾಡ್ಕೊಳ್ತಾರೆ, ಚಿಂತೆ ಮಾಡಬೇಡ್ರಿ ಅಂತಾರೆ. ಆವಾಗ ಪಟ್ಟ ದೇವರು ಕಣ್ಣಾಗ ನೀರು ಸುರಿಸಕ್ಕೆ ಚಾಲು ಮಾಡ್ತಾರೆ, ಶಿವಯೋಗಿಗಳ ಪಾದದ ಮೇಲೆ ಹನಿ ಹಚ್ಚಿ. ಆವಾಗ ಹೇಳ್ತಾರೆ, ಪಟ್ಟಾಧಿಕಾರಿಗಳೇ, ನೀವು ಸರ್ವಜ್ಞರಿದ್ದು ಅಜ್ಞಾನಿಯಂತೆ ಮಾಡಬೇಡ್ರಿ, ಈಗ ನೀವು ಹಿಡಿದ ಕಾರ್ಯವನ್ನು ಶಿವನು ಪಾರು ಮಾಡ್ತಾನೆ, ಮತ್ತು ನಿಮ್ಮಿಂದ ಒಂದು ಪವಾಡ ಆದರೂ ಆಗಬಹುದು ಅಂತ ಒಂದು ಮಾತಂತಾರೆ ಶಿವಯೋಗಿಗಳು. ಆವಾಗ ಶಿವಯೋಗಿಗಳಿಗೆ ಮರು ಉತ್ತರವನ್ನು ಕೊಡಲಾರ್ದ ಪಟ್ಟಾಧಿಕಾರಿಗಳು ಸುಮ್ಮನೆ ಮೌನ ಸಮ್ಮತಿಯನ್ನು ಸೂಚಿಸಿಬಿಡ್ತಾರೆ. ಅವತ್ತ ರಾತ್ರೋರಾತ್ರಿ ಶಿವಯೋಗಿಗಳು ತಮ್ಮ ಪೂಜಾ ಸಾಮಗ್ರಿಗಳನ್ನು ಕಟ್ಟಿಕೊಂಡು ಅಥಣಿಗೆ ಪ್ರಯಾಣವನ್ನು ಬೆಳೆಸಿಬಿಡ್ತಾರೆ. ಅಲ್ಲೇ ಇದ್ದಂತಹ ಕೆಲವು ಜನ ರಾತ್ರಿ ಎದ್ದು ನೋಡ್ತಾರೆ, ಶಿವಯೋಗಿಗಳು ಇಲ್ಲೇ ಇಲ್ಲ, ಶಿವಯೋಗಿಗಳು ಉಪಯೋಗಿಸುವಂತಹ ಯಾವ ಪವಿತ್ರ ವಸ್ತುಗಳು ಕಾಣಿಸ್ವಲ್ವು, ಎಲ್ಲಿ ಹೋಗಿರಬಹುದು ಶಿವಯೋಗಿಗಳು ಅಂತ ಹೇಳ್ತಾರೆ. ಎಲ್ಲರೂ ಹುಡುಕಾಡೋ ಸಮಯದೊಳಗೆ ಗಂಗಾಧರ ಪಟ್ಟ ದೇವರು ಹೇಳ್ತಾರೆ, ನಿಮ್ಮೆಲ್ಲರ ಉಪಟಳವನ್ನು ತಾಳಲಾರ್ದ ತಮ್ಮ ಒಂದು ಶಿವಯೋಗ ಸಾಧನೆಗೆ ಭಂಗ ಉಂಟಾಗಕತ್ತೈತಿ ಅಂಥೇಳಿ ಅಥಣಿಗೆ ಹೋಗಿದ್ದಾರೆ ಅಂತ ಹೇಳಿಬಿಡ್ತಾರೆ. ಬೆಳದಿಂಗಳು ಇರ್ತೈತಿ, ಎಲ್ಲ ಜನ ಓಡ್ಕೊಂತ ತೇರದಾಳದಿಂದ ಅಥಣಿ ಕಡೆ ಹೊಂಟು ನಿಲ್ತಾರೆ. ಅಲ್ಲಿ ಒಂದು ಸುಂದರವಾದಂಥ ಪವಾಡವನ್ನು ನೋಡ್ತಾರೆ. ಏನಂತಂದ್ರೆ, ತುಂಬಿ ಹರಿತಿತ್ತು ಕೃಷ್ಣಾ ನದಿ, ಅದರೊಳಗೆ ಯಾರೋ ಒಬ್ಬರು ಮಹಾತ್ಮರು ದಿವ್ಯ ಬೆಳಕು ಕಾಣಕತ್ತೈತಿ, ನಡ್ಕೋತ ಹೊಂಟಾರ ನದಿ ಮೇಲೆ. ಅದನ್ನು ನೋಡಿ ಸಾಷ್ಟಾಂಗ ನಮನವನ್ನು ಮಾಡಿದರು ಎಲ್ಲರೂ. ಎಂತಹ ಶಿವಯೋಗಿಗಳಪ್ಪ, ಸಾಕ್ಷಾತ್ ಪರಮಾತ್ಮ ಇವರ ರೂಪದಿಂದ ಬಂದನ, ಹರಿಯುವಂತಹ ಕೃಷ್ಣೆಯನ್ನು ಸರಳವಾಗಿ ಭೂಮಿ ಮೇಲೆ ದಾಟಿದಂಗೆ ದಾಟಕತ್ತಾರಲ್ಲ ಅಂಥೇಳಿ ಅಷ್ಟರೊಳಗೆ ಶಿವಯೋಗಿಗಳು ದಾಟಿಬಿಟ್ರು. ಮುಂದೆ ಹೆಂಗೆಂಗೋ ಮಾಡಿ ಇವರು ಎಲ್ಲರೂ ಹೊಳಿ ದಾಟಿದರು. ದಾಟಿ ಶಿವಯೋಗಿಗಳು ಮಠಕ್ಕೆ ಹೋಗಿ ಕುಂತಾರ. ಎಲ್ಲರಿಗೂ ಅಲ್ಲಿ ಹೋದರು. ಅಲ್ಲಿ ಹೋಗಿ ಮತ್ತೆ ಶಿವಯೋಗಿಗಳು ನಮಸ್ಕಾರ ಮಾಡಿದರು. ಊರಾಗಿನ ಜನ ಎಲ್ಲರೂ ಹೇಳ್ರಿ ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳಿದರು. ನಿಮ್ಮೂರು ಗಂಗಾಧರೇಶ್ವರ ಪಟ್ಟಾಧಿಕಾರಿಗಳದಾರಲ್ಲ, ಅವರು ಮಹಾ ತಪಸ್ವಿಗಳದಾರಪ್ಪ, ಅವರು ಶಿವ ಮಾಡಿದ್ರೂ ಅಷ್ಟೇ, ನನ್ನ ಸೇವಾ ಮಾಡಿದ್ರೂ ಅಷ್ಟೇ, ಅವರು ಹೇಳಿದ ಹಂಗೆ ನೀವು ನಡ್ಕೊಳ್ರಿ ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡಿ ರಾತ್ರೋರಾತ್ರಿ ಮತ್ತು ಹೊಳ್ಳಿಯವ್ರನ್ನ ತೀರದಾಳಕ್ಕೆ ಕಳಿಸಿಬಿಡ್ತಾರೆ. ಆವಾಗ ಭಕ್ತರಂತಾರೆ, ಯಪ್ಪ ತುಂಬಿ ಹರಿಯಾಕತ್ತೈತಿ, ಹೊಳ್ಳಿ ಹೆಂಗೆ ದಾಟೋದು ಅಂದ ಕೂಡಲೇ ಗುರು ಸೇವೆಗೆ ಗಂಗೆ ಎಂದು ಅಡ್ಡು ಬರೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಹೊಳ್ಳಿ ತೀರದಾಳ ಜನ ಬರುವಾಗ ಸ್ವತಃ ನದಿನ ಅವರಿಗೆ ದಾರಿಯನ್ನು ಬಿಟ್ಟಿತ್ತು ಅಂತ ಹೇಳ್ತಾರೆ. ಈ ಒಂದು 18ನೇ ಅಧ್ಯಾಯದೊಳಗೆ ವಿಶೇಷವಾಗಿ ಶಿವಯೋಗಿಗಳ ಮಹಿಮೆಯನ್ನು ಕುರಿತು
ವರ್ಣನೆಯನ್ನು ಮಾಡಿದಾರೆ. ಮುಂದೆ ಮಹಾಬಲ ಶಾಸ್ತ್ರಿ ಅಂತ ಹೇಳಿಕಾರ ಹುಬ್ಬಳ್ಳಿಯವರು ಪ್ರಕಾಂಡ ಪಂಡಿತರು ಒಂದು ಸಾರಿ ಶಿವಯೋಗಿಗಳ ದರ್ಶನಕ್ಕಾಗಿ ಬರ್ತಾರೆ. ಆವಾಗ ಶಿವಯೋಗಿಗಳು ಹೇಳ್ತಾರೆ ಏನಂತಂದ್ರೆ, ನೋಡ್ರಪ್ಪ, ನಿಮ್ಮೊಳಗೆ ವಿಶೇಷವಾದಂಥ ಜ್ಞಾನ ಐತಿ. ನೀವೀಗ ಏನು ಮಾಡ್ಬೇಕಂದ್ರೆ ತೀರದಾಳಕ್ಕೆ ಹೋಗಬೇಕು. ಅಲ್ಲಿ ನಮ್ಮ ಗಂಗಾಧರ ಪಟ್ಟದ್ದೇವರು ನಡೆಸಿರುವಂಥ ಬಸವ ಪುರಾಣವನ್ನು ಸಾಂಗಗೊಳಿಸ್ಕೊಡ್ಬೇಕಂಥೇಳಿ ಶಿವಯೋಗಿಗಳ ಆಜ್ಞೆ ಮಾಡ್ತಾರೆ. ಯಪ್ಪ, ನಾನು ಬಸವನ ಪ್ರತಿರೂಪರಾದಂಥ ನಿಮ್ಮ ವಾಕ್ಯವನ್ನು ಕೇಳಕ್ಕೆ ಬಂದೇನ್ರಿ, ಹೇಳಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಹುಬ್ಬಳ್ಳಿಯ ಮಹಾಬಲ ಶಾಸ್ತ್ರಿಗಳು. ಆದರೂ ಸಹಿತ ಗುರುಗಳ ಅಪ್ಪನೆ ಪಡ್ಕೊಂಡು ತೀರದಾಳಕ್ಕೆ ಹೋಗಿ ಅವರ ಅಲ್ಲಿ ಏನು ಮಾಡ್ತಾರಂದ್ರೆ ಪುರಾಣವನ್ನು ವಿಶೇಷವಾಗಿ ನಡೆಸ್ತಾರೆ. ಆ ಪುರಾಣವನ್ನು ಕೇಳುವಾಗ ಎಲ್ಲರಿಗೂ ಏನು ಅನ್ನಿಸ್ತಿತ್ತಪ್ಪ ಅಂತಂದ್ರೆ, ಸಾಕ್ಷಾತ್ ಶರಣರ ಒಂದು ಸಮ್ಮೇಳನ ಇಲ್ಲಿ ನಡೆದೈತಿ. ಅಲ್ಲಮ್ಮ ಪ್ರಭುದೇವರನ್ನು ಮೊದಲು ಮಾಡಿಕೊಂಡು ಬಸವಣ್ಣನವರನ್ನು ಮೊದಲು ಮಾಡಿಕೊಂಡು ಎಲ್ಲ ಶರಣರು ಇಲ್ಲಿ ನೆರೆದಾರಪ್ಪ ಅನ್ನುವಂಥ ಅನುಭವ ತೀರದಾಳದೊಳಗೆ ಎಲ್ಲರಿಗೂ ಆಗ್ತೈತಿ. ಆವಾಗ ಮುಂದೆ ಎಷ್ಟೋ ಸಾರಿ ಅಲ್ಲಿ ಪುರಾಣ ನಡೆದಂಥ ಸಮಯದೊಳಗೆ ದೊಡ್ಡ ಕಾರ್ಯಕ್ರಮ, 50 ಕ್ವಿಂಟಲ್ ಬರೀ ತುಪ್ಪ ಉಪಯೋಗ ಮಾಡಿದ್ರಂತ. ಅಂದ್ರೆ ಎಷ್ಟು ಜನ ಕೂಡಿರಬಹುದು ಅಷ್ಟೆಲ್ಲ ಜನ ಕೂಡಿದಂತಹ ಸಮಯದೊಳಗೆ ಆ ಒಂದು ಅಲ್ಲಮ ಪ್ರಭುದೇವರ ಗುಡಿ ಒಳಗಿರುವಂತಹ ಬಾವಿ ಖಾಲಿಯಾಗಿತ್ತು. ಆವಾಗ ನೀರಿನ ವ್ಯವಸ್ಥೆ ಏನು ಮಾಡ್ಬೇಕಂತೇಳಿ ಎಲ್ಲರೂ ಚಿಂತೆ ಮಾಡೋ ಸಮಯದೊಳಗೆ ಹಿರೇಮಠದ ಗಂಗಾಧರ ಪಟ್ಟದ್ದೇವರು ಒಂದು ಕೆಲಸ ಮಾಡೋನು, ಎಲ್ಲರೂ ಸಾಲಾಗಿ ನಿಲ್ಲೋನು, ಹೊಳೆಯಿಂದ ನೀರು ತರೋನು ಅಂತ ಹೇಳಿಕಾರ ಎಲ್ಲರೂ ಒಬ್ಬರ ಕೈಯಾಗ ಒಬ್ಬರು ಹಿಂಗೆ ಕೊಡ ದಾಟಿಸ್ತಿದ್ರಂತೆ. ಹೊಳೆಯಾಗಿಂದ ನೀರು ತಂದಕ್ಕಾರ ಆ ಒಂದು ಬಾವಿ ಒಳಗೆ ಹಾಕ್ತಾರೆ. ಸ್ವಲ್ಪ ಹೊತ್ತಿನೊಳಗೆ ಬಾವಿ ತುಂಬಿ ಬಿಡ್ತೈತಿ. ಶಿವಯೋಗಿಗಳ ಹೆಸರಿನ ಮೇಲೆ ಗಂಗೆ ಇಲ್ಲಿ ಬಂದಾಳ, ಈ ಕಾರ್ಯಕ್ರಮಕ್ಕೆ ನೀರಿನ ತೊಂದರೆ ಆಗೋದಿಲ್ಲ ಅಂತ ಹೇಳಿಕಾರ ಗಂಗಾಧರ ಪಟ್ಟದ್ದೇವರ ಆಶೀರ್ವಾದ ಮಾಡಿ ಹೋಗ್ತಾರೆ. ಅದರ ಪ್ರಕಾರವಾಗಿ ಇಡೀ ಕಾರ್ಯಕ್ರಮ ಮುಗಿಯುವವರೆಗೂ ಸಹಿತ ಆ ಬಾವಿ ಒಳಗಿನ ನೀರು ಉಪಯೋಗ ಮಾಡಿದ್ರೆ 4 ಬರಳ ಸಹಿತ ನೀರು ಕಡಿಮೆ ಆಗಿರಕ್ಕಿಲ್ಲ ಅಂತ ಹೇಳ್ತಾರೆ. ಶಿವಯೋಗಿಗಳು ಹೇಳಿರ್ತಾರೆ ನೋಡ್ರಿ ಏನಂಥೇಳಿ, ನಿನ್ನಿಂದ ಪವಾಡನೂ ಆಗಬಹುದು ಅಂತ ಹೇಳ್ಕಾರ. ಹಂಗೆ ಶಿವಯೋಗಿಗಳ ಮಾತು ಅಂತಂದ್ರೆ ಶಿವನ ವಾಕ್ಯ ಇದ್ದಂಗೆ. ಅಂತಹ ಶಿವಯೋಗಿಗಳ ಕೃಪಾದೃಷ್ಟಿ ನಮ್ಮ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ.